ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ಅವರ ಪೂರ್ತಿ ಮುಖ ತಲೆ ಎಲ್ಲ ಕೂಡ ಜಜ್ಜ ಹೋಗಿದೆ. ಐಡೆಂಟಿಫೈ ಮಾಡಕ್ಕೂ ಕಷ್ಟ ಇದೆ. ನಾನು ಡಾಕ್ಟರ್ ಹತ್ರನೂ ಮಾತಾಡಿದೆ. ಈಗ ಅವರು ಅದನ್ನೇ ಹೇಳಿದ್ದಾರೆ, ಐಡೆಂಟಿಫೈ ಮಾಡಕ್ಕಾಗಲ್ಲ. ಉಳಿದ 5 ಜನ ಈಗ ನಾನು ಹೋಗಿ ನೋಡಿದ್ದೀನಿ, ಎಮರ್ಜೆನ್ಸಿಯಲ್ಲಿ ಇದ್ದಾರೆ. ಅದರಲ್ಲಿ 9ರ ಸ್ಥಿತಿ ಸ್ವಲ್ಪ ಚಿಂತಾಜನಕ ಇದೆ. ಆದ್ರೂ ಡಾಕ್ಟ್ರು ಅವ್ರನ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ನಮ್ಮ ಡೀನು ಬಂದಿದ್ದಾರೆ ಇಲ್ಲಿ. ಅವ್ರಿಗೆ ಹೇಳಿದ್ದೀನಿ ಯಾವುದೇ ರೀತಿ ಡಿಲೇ ಮಾಡದೆ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಇದೆಯೋ ಅಷ್ಟನ್ನು ಕೊಡ್ತೀನಿ ಅಂತ. ಅವರು ಒಪ್ಕೊಂಡಿದ್ದಾರೆ, ಕೊಡ್ತೀರಿ ಎಲ್ಲ ಪೂರ್ತಿ ರೇಟು. ನಾನು SP ಹತ್ರ ಮಾತಾಡಿದ್ದೀನಿ. ಈಗ SP ಹತ್ರ ಮಾತಾಡಿ ಅವ್ರಿಗೂ ಹೇಳಿದ್ದೀನಿ, ಇಲ್ಲಿನ ಆಸ್ಪತ್ರೆ ಜೊತೆ ಮಾತಾಡಿ ಇಮಿಡಿಯೇಟ್ ಅವ್ರಿಗೆ ಏನು ಔಷಧಿ ಉಪಚಾರ ಇದೆ ಅದು ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಕ್ವಾರಿಗಳು ಕಳೆದ 2-3 ವರ್ಷಗಳಿಂದ ನಾಯಿ ಕೊಡೆಗಳಂತೆ ಎಲ್ಲ ಕಡೆ, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ರಾಜಕಾರಣಿಗಳ ಹೆಸರು ಹೇಳ್ಬಿಟ್ಟು ಕ್ವಾರಿಗಳು ನಿರಂತರ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ. ಅಧಿಕೃತವಾಗಿ ಏನೋ ಲೈಸೆನ್ಸ್ ತಗೊಂಡು ಆ ವ್ಯಾಪ್ತಿಯನ್ನ ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಎಲ್ಲಾನು. ಮತ್ತೆ ಪೊಲ್ಯೂಷನ್ ಬೋರ್ಡ್ ಸತ್ತೋಗಿದೆ. ಪೊಲ್ಯೂಷನ್ ಬೋರ್ಡ್ ಅಂತೂ ಸತ್ತೋಗಿದೆ. ಇಷ್ಟು ಬೆಂಗಳೂರಿಗೆ 15 ಕಿಲೋಮೀಟರ್ ಇರುವಂತ ಈ ಕ್ವಾರಿನೂ ಅವ್ರ ನೋಡಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಆ ಪೊಲ್ಯೂಷನ್ ಬೋರ್ಡ್ ಇದ್ರೆ ಏನು ಸತ್ತರೆ ಏನು, ಅವ್ರ ಗೌರವನೇ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಮಾಡಿದ್ರೆ ಏನಾನ ಒಂದಾಗ್ತಾ ಇತ್ತು. ಮತ್ತೆ ಇಲ್ಲಿ ಕ್ವಾರಿ ನಡೆಯುವಂತ ಪ್ರಿಕಾಷನರಿ ಮೆಜರ್ಸ್ ಏನೇನ್ ಮಾಡ್ಬೇಕು, ಸೇಫ್ಟಿ ಮೆಜರ್ಸ್ ಏನೇನ್ ಮಾಡ್ಬೇಕು, ಏನೂ ಇಲ್ಲ. ಏನೂ ಇಲ್ಲ. ಒಬ್ಬೊಬ್ಬ ಸತ್ತಿರೋರು ಯಾರು? ಕೂಲಿಗೋಸ್ಕರ ಬಂದಿರೋರು, ಬೇರೆ ರಾಜ್ಯದವ್ರು ಬಂದಿರೋರು. ಒಬ್ಬೇ ಒಬ್ಬ ನಮ್ಮ ಗುಲ್ಬರ್ಗಾದವ್ನು ಮಾತ್ರ ಒಬ್ಬೇ ಒಬ್ಬ ಇದ್ದಾನೆ ಹೊತ್ತು, ಅವನನ್ನು ಕೂಲಿಗಾಗಿ ಬಂದಿರೋರು. ಅಂದ್ರೆ ಬದುಕಕ್ಕೆ ಬೆಂಗಳೂರು ಬಂದಿದ್ದಾರೆ, ಬದುಕಕ್ಕೆ ಬಂದವರು ಇವತ್ತು ಸಾವಾಗ್ತಾ ಇದ್ದಾರೆ. ಅವರು ಪೂರ್ತಿ ಮನೆಯವರು ಇಲ್ಲಿ ಬದುಕು ಅಂತ ಹೇಳಿ ಪರಿಸ್ಥಿತಿ. ಆದ್ರೆ ಇಲ್ಲಿ ಸರ್ಕಾರ ಅದನ್ನ ಸಾವಿನ ಪರಿವರ್ತನೆ ಮಾಡಿದೆ. ಒಳ್ಳೇದಲ್ಲ. ಈ ಸರ್ಕಾರ ಈ ತರ ಇಲ್ಲಿಗಲ್ ಇರುವಂತ ಇದೇನ್ ಮೊದ್ಲೇ ಅಲ್ಲ. ಬೆಂಗಳೂರು ಸುತ್ತು ಕಳೆದ 2-3 ವರ್ಷದಲ್ಲಿ ಚಿರತೆ ಸಾವಾಗಿದ್ದು ನೋಡಿದ್ವಿ, ಬ್ಲಾಸ್ಟ್ ಮಾಡಿ ಬೇರೆ ಬೇರೆ ಎಲ್ಲ ಆಗಿದೆ. ಅಷ್ಟಾದ್ರೂ ಕೂಡ ಕ್ರಮ ತೆಗೆದುಕೊಳ್ಳದೆ ಮಾಡದೆ ಇವತ್ತು ದೊಡ್ಡ ಅನಾಹುತ ಆಗಿದೆ. ಇದು ದೇಶದ ಸುದ್ದಿಯಾಗಿದೆ. ಅಂದ್ರೆ ಕರ್ನಾಟಕದಲ್ಲಿ ಈ ತರ ಇಲ್ಲಿಗಲ್ ಮೈನಿಂಗ್ ಬಗ್ಗೆ ಏನು ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತೆ ಯಾರು ಅವನು ಮಾಡ್ತಾ ಇದ್ದಾನಲ್ಲ, ಅವನ್ನ ಇದುವರೆಗೂ ಕಾವಲ್ ಕಾಯ್ತಾ ಇದ್ದಾನ ಪೊಲೀಸರು. ಯಾಕೆ ಬಂಧಿಸಿಲ್ಲ ಅವನ್ನ? ಬೇರೆ ಸಂದರ್ಭದಲ್ಲಾದ್ರೆ ಹುಡ್ಕೊಂಡು ಹೋಗ್ತೀರ, ಎಲ್ಲ ನಿಮ್ಮ ವಿರೋಧಿಗಳಿದ್ರೆ ಹುಡ್ಕೊಂಡು ಹೋಗ್ತಿರಲ್ಲ. ಈಗ ಯಾಕೆ ಅವ್ರನ್ನ ಬಿಟ್ಟಿದ್ದೀರಾ? ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ? ಇಷ್ಟೊತ್ತು ಅರೆಸ್ಟ್ ಮಾಡಿ ಅವ್ನು ಜೈಲ್ ಕಳಿಸ್ಬೇಕಾಯ್ತಲ್ಲ, ಕಳ್ಸಿದ್ದೀರಾ? 7 ಜನ ಸಾವಾಗಿದೆ. ಇನ್ನು ಸಾವಿನ ಅಂಚಿನಲ್ಲಿ ಇರುವಂತ ಬಡವರು, ಎಲ್ಲರೂ ಬಡವರು. ಅವ್ರ ಕಂಪ್ಲೇಂಟ್ ಕೊಡಕ್ಕೂ ಶಕ್ತಿ ಇಲ್ಲ. ಆ ತರದವರು ಇಲ್ಲಿ ಇರೋ ನಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರಾದಂತ ನಾರಾಯಣ ಸ್ವಾಮಿ ಅವರು ಇಬ್ಬರು ಬಂದರು ಸ್ಥಳಕ್ಕೆ. ಇಮಿಡಿಯೇಟ್ ಆಗಿ ಬಂದಿದ್ದಾರೆ. ಸರ್ಕಾರದ ಒಬ್ಬ ಪ್ರತಿನಿಧಿ ಬಂದಿದ್ದಾರೆ. ಇದುವರೆಗೂ ಯಾರು ಬಂದಿದ್ದಾರೆ? ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್.